ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬಹಳಷ್ಟು ಜನರಲ್ಲಿ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಒಬ್ಬ ಪೇಷಂಟ್ಗೆ ಕ್ಯಾನ್ಸರ್ ಕಂಡು ಬಂದಾಗ ಅವರು ಮನಸ್ಸಿಗೆ ತುಂಬಾ ಬೇಸರ ಮತ್ತು ಭಯವನ್ನ ಪಟ್ಕೊಳ್ತಾರೆ. ಅವರು ಹಾಗೂ ಅವರ ಕುಟುಂಬದವರು ಈ ಚಿಕಿತ್ಸೆಗೆ ಮುಂದಿನ ಪರಿಹಾರವೇನು, ಯಾವ ಚಿಕಿತ್ಸಾ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದು ಎಂಬ ಗೊಂದಲದಲ್ಲಿರುತ್ತಾರೆ. ಈ ಗೊಂದಲವನ್ನ ಪರಿಹರಿಸಲು ನಾನು ಡಾಕ್ಟರ್ ಅಪರ್ಣಾ ಗುಂಗೋಡ್, ವರ್ಕಿಂಗ್ ಆಸ್ ಎ ಮೆಡಿಕಲ್ ಆಫೀಸರ್ ಅಟ್ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ಪ್ರೈವೇಟ್ ಲಿಮಿಟೆಡ್, ಬೆಳಗಾವಿ, ನಿಮಗಾಗಿ ಆಯುರ್ವೇದ ಹಾಗೂ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇನೆ. ಮಾನವನ ಶರೀರ ಅನೇಕ ಪ್ರಕಾರದ ಜೀವಕೋಶಗಳಿಂದ ತಯಾರಿಸಲ್ಪಟ್ಟಿದೆ. ಈ ಜೀವಕೋಶಗಳು ವಿಭಜನೆ ಆಗ್ತಾ ಇರುತ್ತವೆ. ಹೊಸ ಜೀವಕೋಶಗಳು ಹುಟ್ಟುವುದು, ಹಳಿ ಜೀವಕೋಶಗಳು ನಾಶವಾಗುವುದು ಮತ್ತು ಈ ನಾಶವಾದಂತಹ ಡೆಡ್ ಸೆಲ್ಗಳು ದೇಹದಿಂದ ಹೊರಹೋಗುವ ಪ್ರಕ್ರಿಯೆ ಸತತ ಮತ್ತು ನಿರಂತರವಾಗಿ ನಮ್ಮ ದೇಹದಲ್ಲಿ ನಡೀತಾನೆ ಇರುತ್ತದೆ. ಕೆಲವೊಮ್ಮೆ ಈ ಜೀವಕೋಶಗಳು ನಿಯಂತ್ರಣ ತಪ್ಪಿ ಹೊಸ ಜೀವಕೋಶಗಳ ಗುಂಪಾಗಿ ಮಾರ್ಪಾಡಾಗುತ್ತವೆ. ಈ ಜೀವಕೋಶಗಳ ಗುಂಪು ಗಡ್ಡೆಯಾಗಿ ಮಾರ್ಪಾಡಾಗುತ್ತವೆ. ಈ ಗಡ್ಡೆಗಳು ಕೆಲವೊಮ್ಮೆ ಕ್ಯಾನ್ಸರಸ್ ಗಡ್ಡೆಗಳಾಗಿ ಪರಿವರ್ತನೆಯನ್ನ ಹೊಂದುತ್ತವೆ, ಪತ್ತೆಯಾಗುತ್ತವೆ. ಈ ಕ್ಯಾನ್ಸರ್ಗೆ ಕಾರಣಗಳನ್ನ ನೋಡಿದಾಗ ಇದು ಆನುವಂಶಿಕವಾಗಿಯೂ ಕೂಡ ಬರಬಹುದಾಗಿದೆ. DNA ಮ್ಯೂಟೇಷನ್ ನಿಂದ ಬರಬಹುದಾಗಿದೆ, ಅಥವಾ ಬ್ಯಾಡ್ ಹ್ಯಾಬಿಟ್ಸ್ಗಳಾದ ತಂಬಾಕು ಸೇವನೆ, ಗುಟ್ಕಾ ಸೇವನೆ, ಸ್ಮೋಕಿಂಗ್ ಬಹಳ ವರ್ಷಗಟ್ಟಲೆ ಮಾಡಿದಾಗ ಕ್ಯಾನ್ಸರ್ ಕಂಡುಬರುವ ಸಂಭವವಿದೆ. ಮತ್ತು ಸರಿಯಾದ ಜೀವನ ಶೈಲಿ ಅಳವಡಿಸಿಕೊಳ್ಳದೆ ಇರುವುದು ಕೂಡ ಕ್ಯಾನ್ಸರ್ಗೆ ಕಾರಣವಾಗಬಹುದಾಗಿದೆ. ಕ್ಯಾನ್ಸರ್ ಆದ ವ್ಯಕ್ತಿಯಲ್ಲಿ ಬೇಗನೆ ಆಯಾಸವಾಗುವುದು, ಸುಸ್ತಾಗುವುದು, ತೂಕದಲ್ಲಿ ಇಳಿಕೆ ಕಂಡುಬರುವುದು, ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುವುದು ಲಕ್ಷಣಗಳು ಕಂಡುಬರುತ್ತವೆ. ಯಾವ ಸಿಸ್ಟಮ್ಗೆ ಕ್ಯಾನ್ಸರ್ ಅಫೆಕ್ಟ್ ಆಗಿದೆಯೋ ಆ ಸಿಂಪ್ಟಮ್ಸ್ಗಳು ಕಂಡುಬರುವುದು ಸಾಮಾನ್ಯವಾಗಿದೆ. ಉದಾಹರಣೆಗೆ ಲಂಗ್ ಕ್ಯಾನ್ಸರ್ ಆದಲ್ಲಿ ಪದೇ ಪದೇ ಕೆಮ್ಮು ಇರುವುದು, ಅವರಿಗೆ ಉಸಿರಾಟದಲ್ಲಿ ತೊಂದರೆಯಾಗುವುದು, ಎದೆನೋವು ಕಂಡುಬರುವುದು ಕಾಣಿಸುತ್ತದೆ. ಲಿವರ್ ಕ್ಯಾನ್ಸರ್ ಇದ್ದ ವ್ಯಕ್ತಿಯಲ್ಲಿ ನಾಸಿಯಾ, ವಾಮಿಟಿಂಗ್, ಅಜೀರ್ಣ, ಹೊಟ್ಟೆ ನೋವು ಕಂಡುಬರುತ್ತದೆ. ಈಗ ಸೈನ್ಸ್ ಮತ್ತು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಇದರ ಸಹಾಯದಿಂದ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಮಾಡಿಕೊಳ್ಳಬಹುದು. ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಲ್ಲಿ ಕೂಡ ಬ್ಲಡ್ ಚೆಕಪ್ ಆಗಿರಬಹುದು, ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವುದಾಗಿರಬಹುದು, ಅವಶ್ಯಕತೆ ಇದ್ದಲ್ಲಿ ಬಯಾಪ್ಸಿ ಮಾಡಿ ನೋಡಿದಾಗ ಕೂಡ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಕಂಡುಹಿಡಿಯಬಹುದಾಗಿದೆ. ಅಲೋಪತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರುತ್ತದೆ. ಅದು ಗಡ್ಡೆಯ ಡೈಮೆನ್ಷನ್ ಎಷ್ಟಿದೆ, ಗಡ್ಡೆ ಯಾವ ಸೆಲ್ಗಳಿಂದ ತಯಾರಾಗಿದೆ, ಅದರ ರೋಗ ಲಕ್ಷಣಗಳೇನು ಎಂಬುದು ಪತ್ತೆಯಾಗುತ್ತದೆ. ಅಲೋಪತಿ ಟ್ರೀಟ್ಮೆಂಟ್ ನಲ್ಲಿ ಸಾಮಾನ್ಯವಾಗಿ ಸರ್ಜರಿ, ರೇಡಿಯೇಷನ್ ಮತ್ತು ಕೀಮೋಥೆರಪಿಯನ್ನ ಕೊಡಲಾಗುತ್ತದೆ. ಇವು ತುಂಬಾ ಮುಖ್ಯವಾದ ಥೆರಪಿಗಳಾಗಿವೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಆದರೆ ಈ ರೇಡಿಯೇಷನ್ ಮತ್ತು ಕೀಮೋಥೆರಪಿ ರಿಸಲ್ಟ್ ಕೆಲವು ಪೇಷಂಟ್ಗಳಲ್ಲಿ ತುಂಬಾ ಚೆನ್ನಾಗಿ ಕಂಡುಬರುತ್ತದೆ. ಆದರೆ ಬಹಳಷ್ಟು ಪೇಷಂಟ್ಗಳಲ್ಲಿ ಇದರ ಅಡ್ವರ್ಸ್ ಇಫೆಕ್ಟ್ ಕಂಡುಬರುತ್ತದೆ. ಅಡ್ವರ್ಸ್ ಇಫೆಕ್ಟ್ಗಳ ಏನೆಂದರೆ ತೂಕದಲ್ಲಿ ಇಳಿಕೆ ಆಗುವುದು, ಹಸಿವಾಗದೇ ಇರುವುದು, ಹೇರ್ ಲಾಸ್ ಆಗುವುದು, ಬಾಯಲ್ಲಿ ಹುಣ್ಣಾಗಿರಬಹುದು, ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಆಗುವುದು, ಅವರಿಗೆ ಬಹಳ ಆಯಾಸ ಆಗುವುದು, ಈ ಎಲ್ಲ ಸಿಂಪ್ಟಮ್ಸ್ಗಳು ಅವರಲ್ಲಿ ಕಂಡುಬರುತ್ತವೆ. ಆಗ ಅವರು ಆಯುರ್ವೇದದ ಸಹಾಯವನ್ನ ಪಡೆದುಕೊಳ್ಳಬಹುದು. ಅವರು ಆಯುರ್ವೇದ ಔಷಧಿಯನ್ನ ಅಲ್ಟರ್ನೇಟ್ ಮೆಡಿಸಿನ್ ಆಗಿ ಉಪಯೋಗ ಮಾಡಿಕೊಳ್ಳಬಹುದು. ಆಯುರ್ವೇದ ಔಷಧಿಯು ಕೂಡ ರಿಸರ್ಚ್ ಬೇಸ್ಡ್ ಮತ್ತು ಟ್ರಯಲ್ ಬೇಸ್ಡ್ ಆಗಿರುತ್ತದೆ. ಆಯುರ್ವೇದ ಔಷಧಿಯು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತದೆ. ನಿಮಗೆ ಆಯುರ್ವೇದದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಸಂಪರ್ಕಿಸಿ, ಅಥವಾ ನಮ್ಮ ಕ್ಲಿನಿಕ್ ಸದಾಶಿವನಗರದಲ್ಲಿದೆ, ಬೆಳಗಾವಿ ಸದಾಶಿವನಗರದಲ್ಲಿದೆ. ನೀವು ನೇರವಾಗಿ ಬಂದು ನಮ್ಮನ್ನ ಸಂಪರ್ಕಿಸಬಹುದಾಗಿದೆ. ನಮಸ್ಕಾರ.